ಧರ್ಮಸ್ಥಳಕ್ಕೆ ಕಳಂಕ ತಂದದ ಬುರ್ಡೆ ಚಿನ್ನಯ್ಯನ ಬಂಧನ ಆಗಿದೆ. ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಎಸ್ಐಟಿ ರಚನೆ ಮಾಡಿದಾಗಲೂ ಕೂಡ ಅದನ್ನ ಸ್ವಾಗತಿಸಿದ್ರು. ಸತ್ಯಗಳು ಒಂದೊಂದಾಗಿ ಹೊರ ಬರ್ತಿವೆ ಅಂತ ಅವರು ತಮ್ಮ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಸ್ಐಟಿ ತನಿಖೆಯಲ್ಲಿ ನಿಜಾಂಶ ಗೊತ್ತಾಗಲಿದೆ. ಆ ಮೂಲಕವಾಗಿ ತನಿಖೆ ಹೇಗೆ ಸಾಗ್ತಾ ಇದೆ, ತನಿಖೆ ನಡೀಲಿ, ತನಿಖೆ ಹಿನ್ನೆಲೆ ಬಗ್ಗೆ ಮಾತನಾಡೋದು ಸರಿ ಅಲ್ಲ ಅಂತ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು ತಮ್ಮ ಮೊದಲ ಪ್ರತಿಕ್ರಿಯೆಯನ್ನ ಈ ಮೂಲಕವಾಗಿ ಕೊಟ್ಟಿದ್ದಾರೆ. ಧನ್ಯವಾದಗಳು. ಹೆಚ್ಚು ಭಾರತದ ದಯಪಟ್ಟಂತೆ ಟಿವಿ ಬರ್ತಾ ಇಷ್ಟು ಕೊರಬಲ್ಲಿ ಹೆಚ್ಚು ಭಾರತದಲ್ಲಿ ಭಾರಿ ಸಂತೋಷ ನಿಕ್ಲಿ ಬರ್ತೀನ ಮುಗಿ ಬೆಂಬಲ ಪಟ್ಟೆ ಭಾರಿ ಸಂತೋಷ ಇದು ಸತ್ಯ ಬರುವುದು ನಮ್ಮ ದಿಕ್ಕದಿಲ್ಲಕ್ಕಾದಂತೆ ಪೂರ ಸತ್ಯ ಶಬ್ದ ಮಿತ್ರಕ್ಕೆ ಅಭಿಮಾನ ಹೆಪ್ಪಲಿಂಚನೆ ಪಡೆ ಪ್ರೀತಿ ವಿಶ್ವದಿಂಚನೆ ಪಡೆದ ಪ್ರಾರ್ಥನೆ ಮಾಡುವುದು ಸ್ವಾಮಿಲೇ ಆ ಆಶೀರ್ವಾದ ಪಕ್ಕಲ ಮಕ್ಷೇತ್ರದ ಇಚ್ಛನೆ ಪಡೆದ ಪ್ರಾರ್ಥನೆ ಮಾದರಿಗಳು ಧನ್ಯವಾದಗಳು. ಹೆಚ್ಚು ಭಾರತದ ದಯಪಟ್ಟಂತೆ ಟಿವಿ ಬರ್ತಾ ಇಷ್ಟು ಕೊರಬಲ್ಲಿ ಹೆಚ್ಚು ಭಾರತದಲ್ಲಿ ಭಾರಿ ಸಂತೋಷ ನಿಕ್ಲಿ ಬರ್ತೀನ ಮುಗಿ ಬೆಂಬಲ ಪಟ್ಟೆ ಭಾರಿ ಸಂತೋಷ ಇದು ಸತ್ಯ ಬರುವುದು ನಮ್ಮ ದಿಕ್ಕದಿಲ್ಲಕ್ಕಾದಂತೆ ಪೂರ ಸತ್ಯ ಶಬ್ದ ಮಿತ್ರಕ್ಕೆ ಅಭಿಮಾನ ಹೆಪ್ಪಲಿಂಚನೆ ಪಡೆ ಪ್ರೀತಿ ವಿಶ್ವದಿಂಚನೆ ಪಡೆದ ಪ್ರಾರ್ಥನೆ ಮಾಡುವುದು ಸ್ವಾಮಿಲೇ ಆ ಆಶೀರ್ವಾದ ಪಕ್ಕಲ ಮಕ್ಷೇತ್ರದ ಇಚ್ಛನೆ ಪಡೆದ ಪ್ರಾರ್ಥನೆ. ಎಸ್ಐಟಿ ರಚನೆಯ ನಂತರವೂ ಕೂಡ ಅದನ್ನು ಸ್ವಾಗತಿಸಿದಂತಹ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು ಈಗ ತನಿಖೆಯ ಹಂತದಲ್ಲಿ ಒಂದೊಂದೇ ವಿಚಾರಗಳು ಬಯಲಿಗೆ ಬರ್ತಾ ಇರೋದ್ರ ವಿಷಯವಾಗಿ ಕೂಡ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಆದರೆ ತನಿಖೆ ನಡೀತಾ ಇದೆ, ಈ ಹಂತದಲ್ಲಿ ಏನು ಮಾತನಾಡೋದು ಕೂಡ ಸರಿ ಹೋಗಲ್ಲ, ತನಿಖೆ ಆಗಲಿ, ಸತ್ಯಾಸತ್ಯತೆ ಹೊರಗೆ ಬರಲಿ ಅಂತ ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖಪಾಲ್ ಪೊಳಲಿಯಿಂದ. ಸುಖಪಾಲ್, ಎಸ್ಐಟಿ ತನಿಖೆ ವಿಚಾರದಲ್ಲೂ ಕೂಡ ಅವರು ಸ್ವಾಗತ ಮಾಡಿದ್ರು, ಈಗಲೂ ಕೂಡ ಅವರು ಪ್ರತಿಕ್ರಿಯಿಸುವ ಮೂಲಕವಾಗಿ ಕ್ಷೇತ್ರದ ಬಗ್ಗೆ ನಂಬಿಕೆ, ಪ್ರೀತಿ, ಗೌರವವನ್ನು ಹೀಗೆ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಯಾವ ಚ್ಯುತಿನೂ ಬಂದಿರಲಿಲ್ಲ, ಈಗ ಇನ್ನಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಬಹುದು. ಆ ಬಗ್ಗೆ ವಿಶ್ವಾಸ ಅಲ್ವಾ? ಹೌದು, ಆರಂಭದಲ್ಲಿ ಈ ಒಂದು ಪ್ರಕರಣ ಬಹಳಷ್ಟು ಸುದ್ದಿಯಾದಂಥ ಸಂದರ್ಭದಲ್ಲಿ ಎಸ್ಐಟಿ ರಚನೆ ಆಗಿತ್ತು. ಎಸ್ಐಟಿ ರಚನೆ ಆದ ಸಂದರ್ಭದಲ್ಲೂ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಈ ಮಾತನ್ನು ಹೇಳಿದರು. ಎಸ್ಐಟಿ ರಚನೆ ಆಗಿರುವಂಥದ್ದು ಸ್ವಾಗತಾರ್ಹ, ತನಿಖೆ ಪೂರ್ತಿ ಆಗಲಿ, ತನಿಖೆ ಪೂರ್ತಿ ಆದ ಬಳಿಕ ಎಲ್ಲವೂ ಸತ್ಯ ಹೊರಗೆ ಬರುತ್ತೆ ಅನ್ನುವಂಥದ್ದು ಆ ವಿಶ್ವಾಸ ಆವತ್ತಿನಿಂದ ಇತ್ತು. ಇವತ್ತು ಅದು ಮತ್ತಷ್ಟು ನಿಜವಾಗಿರುವಂಥದ್ದು. ಇವತ್ತು ಆರೋಪಿ ಯಾರು ಚೆನ್ನೈ ಇದ್ದಾನೆ ಆತನನ್ನು ಬಂಧಿಸುವಂಥ ಕೆಲಸಗಳಾಗಿದೆ. ಅದಾದ ಬಳಿಕವೂ ಅವರು ವೀರೇಂದ್ರ ಹೆಗ್ಡೆ ಅವರು ಭಕ್ತರ ಜೊತೆ ಕೂತು ಮಾತಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ತುಳುವಿನಲ್ಲಿ ಮಾತಾಡ್ತಿದ್ರು. ಆ ಸಂದರ್ಭದಲ್ಲಿ ಇದನ್ನು ಹೇಳಿರುವಂಥದ್ದು. ಇವತ್ತು ಆತನನ್ನು ಬಂಧನ ಆಗಿರುವಂಥದ್ದು ಸ್ವಾಗತಾರ್ಹ. ಮತ್ತು ಈ ಕ್ಷೇತ್ರದ ಬಗ್ಗೆ ಏನೇ ತೊಂದರೆ ಮಾಡಲಿಕ್ಕೆ ಹೋದರೂ ಅದು ಯಾವುದೇ ರೀತಿಯಲ್ಲೂ ಯಶಸ್ವಿ ಆಗೋದಿಲ್ಲ ಅನ್ನುವ ರೀತಿಯಲ್ಲಿ ಅವರು ಮಾತನಾಡಿರುವಂಥದ್ದು. ಒಟ್ಟಿನಲ್ಲಿ ಧರ್ಮಸ್ಥಳ ಕ್ಷೇತ್ರವನ್ನು ಅಪಮಾನ ಮಾಡುವಂಥ ಕೆಲಸಗಳು ನಿರಂತರವಾಗಿ ಈ ಒಂದು ಪ್ರಕರಣದಲ್ಲಿ ಮತ್ತಷ್ಟು ಹೆಚ್ಚಾಗಿತ್ತು. ಧರ್ಮಸ್ಥಳ ಗ್ರಾಮದಲ್ಲಿ 100 ಶವಗಳನ್ನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಈ ಆರೋಪಿ ಹೇಳಿರುವಂಥದ್ದು. ಅದರ ಜೊತೆಗೆ ಆ ಕ್ಷೇತ್ರದವರೇ ನನಗೆ ಕೊಡ್ತಾ ಇದ್ರು ಅನ್ನುವಂಥದ್ದನ್ನು, ಅಲ್ಲಿನ ಮೇಲ್ವಿಚಾರಕರು ಕೊಡ್ತಾ ಇದ್ರು ಅನ್ನುವಂಥದ್ದನ್ನು ಆತ ಆರಂಭದ ದಿನದಿಂದ ಹೇಳ್ತಾ ಇದ್ದೆ. ಅದೆಲ್ಲವೂ ಈಗ ಸುಳ್ಳು ಅನ್ನುವಂಥದ್ದು ಗೊತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು ಈ ಒಂದು ಆರೋಪಿಯನ್ನು ಬಂಧನ ಮಾಡಿರುವಂಥದ್ದನ್ನು ಸ್ವಾಗತ ಮಾಡಿರುವಂಥದ್ದು. ದಿವ್ಯ ಜ್ಯೋತಿ. ರೈಟ್ ಸುಖಪಾಲ್, ಸಂಪರ್ಕದಲ್ಲಿರಿ, ಇನ್ನಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀವಿ. ಸದ್ಯ ಎಸ್ಐಟಿ ತನಿಖೆ ಆಗ್ತಾ ಇದೆ. ತನಿಖಾ ಹಂತದಲ್ಲಿ ತನಿಖೆಯಿಂದ ಯಾವ ಅಂಶಗಳು ಇಲ್ಲಿವರೆಗೂ ಹೊರಕ್ಕೆ ಬಂದಿಲ್ಲ. ಬಟ್ ಈ ಕಡೆಗೆ ಅನನ್ಯ ಭಟ್ ಕಥೆಯ ವಿಷಯವಾಗಿ ಸುಜಾತ ಭಟ್ ಸತ್ಯವನ್ನು ಒಪ್ಕೊಂಡಿದ್ದಾರೆ. ತನಿಖೆ ನಡಿ ಹೊತ್ತಲ್ಲೇ ಬಟಾ ಬಯಲಾಯಿತು. ಬುರ್ಡೆ ಒಂದು ಸಿಗದೇ ಇದ್ದಾಗ ಆತ ಎಷ್ಟು ಸತ್ಯ ಹೇಳ್ತಿದ್ದಾನೆ ಅನ್ನೋದು. ಈಗ ಎಸ್ಐಟಿ ತನಿಖೆಯಲ್ಲಿ ಆತ ಹೇಳ್ಕೊಂಡಿದ್ದಾನೆ, ನಾನು ಬರೀ ಪಾತ್ರಧಾರಿ, ಸೂತ್ರಧಾರಿಗಳು ಬೇರೆ ಇದ್ದಾರೆ ಅಂತ.